ಮೈಕ್ರೋ ಫೈನಾನ್ಸ್ ಜೊತೆ ಹೆಚ್ಚಾಯಿತು ಬ್ಯಾಂಕ್ಗಳ ಕಾಟ ಕೂಡ. ಕೊಪ್ಪಳದಲ್ಲಿ ಸಾಲ ಕಟ್ಟಿ ಅಂತ ರೈತರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಕೆಲವು ಬ್ಯಾಂಕ್ ಸಿಬ್ಬಂದಿ. ಕುಕನೂರು ತಾಲೂಕಿನ ಎರೆಹಂಚಿನಾಳ ರೈತರಿಗೆ ನೋಟಿಸ್ ಜಾರಿಯಾಗಿದೆ. ಒಂದ್ ಕಡೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳವನ್ನ ಕಡಿಮೆ ಮಾಡಬೇಕು ಅಂತ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ವಹಿಸೋದಕ್ಕೆ ನಿರ್ಧಾರ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ನೋಡಿ ಬ್ಯಾಂಕ್ಗಳ ಕಾಟವು ಹೆಚ್ಚಾಗ್ತಾ ಇದೆ ರೈತರಿಗೆ. ಈಗ ಕುಕನೂರು ತಾಲೂಕಿನ ಎರೆಹಂಚಿನಾಳ ರೈತರಿಗೆ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಬೆಳೆ ಇಲ್ಲದೆ ಸಂಕಷ್ಟದಲ್ಲಿದ್ದೇವೆ, ಸಾಲ ಕಟ್ಟೋದು ಹೇಗೆ ಸ್ವಾಮಿ ನಾವು ಅಂತ ಅಳಲು ತೋಡ್ಕೊಂಡಿದ್ದಾರೆ ರೈತರು. ಹೀಗಾಗಿ ಸಾಲ ಮನ್ನಾ ಮಾಡಿ ಅಂತ ಅನ್ನದಾತರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಾವು ಬೆಳೆಯನ್ನ ಏನೋ ಬೆಳೆದ್ವಿ, ಬಟ್ ನಮಗೆ ಬೇಕಾದಂತ ಫಲ ಬಂದಿಲ್ಲ, ಇಳುವರಿ ಸಿಕ್ಕಿಲ್ಲ. ಹೀಗಾಗಿ ನಾವೀಗ ಸಾಲ ಹೇಗೆ ಕಟ್ಟೋದು, ನಮ್ಗೊಂದು ಸಮಯಾವಕಾಶ ಕೊಡಿ, ಇಲ್ಲ ಸಾಲ ಮನ್ನಾ ಮಾಡಿ. ಈ ರೀತಿ ಏಕಾಏಕಿಯಾಗಿ ನೋಟಿಸ್ ಕೊಟ್ರೆ ದುಡ್ಡು ಎಲ್ಲಿಂದ ತರೋಣ? ನಾವು ಮಾಡ್ತಾ ಇರೋದು ಕೃಷಿ, ಬೆಳೆ ಬಂದ್ರೆ ಬೆಲೆ ಸಿಕ್ಕರೆ ನಮ್ಗೆ ದುಡ್ಡು ಸಿಗುತ್ತೆ, ಹೇಗೆ ಸಾಲ ಕಟ್ಟೋದು ನಾವು ಅಂತ ರೈತ ಕಂಗಾಲಾಗಿ ಸಾಲ ಮನ್ನಾ ಮಾಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ. ಏನಾಗತ್ತಂದ್ರೆ ಇವತ್ತು ಬೆಳೆ 5ರಿಂದ 15 ವರ್ಷ ತನ ಅತಿವೃಷ್ಟಿ ಅನಾವೃಷ್ಟಿ ಮಳೆಯಿಂದ ಇವತ್ತು ಬೆಳೆ ಸರಿಯಾಗಿ ಕೈಗೆ ಸಿಕ್ಕಿಲ್ಲ ರೈತರಿಗೆ. ಇವತ್ತು ಬ್ಯಾಂಕ್ನ ಸಾಲ ಮಾಡ್ಕೊಂಬಂದಾರಂತೂ ಹೊಲ ಭೂಮಿಗೆ ಖರ್ಚು ಮಾಡ್ಯಾರ. ಖರ್ಚು ಮಾಡಿದ್ದು ಸಹಿತ ಇವತ್ತು 10 ಪೈಸೆ ಲಾಭ ಇಲ್ಲ ರೈತರಿಗೆ. ಅಂತ ಇದ್ರ ಸಂದರ್ಭದೊಳಗೆ ರಾಷ್ಟ್ರೀಕೃತ ಬ್ಯಾಂಕ್ನವ್ರು ಕೋರ್ಟ್ಲಿಂದ ನೋಟಿಸ್ ಕಳ್ಸಾಕತ್ಯಾರ. ಅವ್ರಿಗೆ ಎಲ್ಲರೂ ನೋಟಿಸ್ ಕಳ್ಸಾಕತ್ಯಾರ. ಅವ್ರು ಕಟ್ಟಂದ್ರೆ ಈ ಸಾಲ ಎಲ್ಲಿಂದ ಕಟ್ಟಬೇಕು? ಅವ್ರಿಗೆ ಕೆಲವೊಬ್ರು ಬ್ಯಾಂಕ್ನವ್ರು ಏನಕ್ಕತ್ತೆ ಕಿರ್ಕಳು ಕೊಡೋಕದು, ಇಲ್ಲ ನೀವು ಇದು ಮಾಡಲಿಲ್ಲ ಅಂದ್ರೆ ನಾವು ನಿಮ್ಮ ಹೊರಗೆ ಹಾಕ್ತೀವಿ, ಜಪ್ತಿ ಮಾಡ್ತೀವಿ ಅಂತ ಈ ರೀತಿ ಒಂದು ಶಬ್ದ ಬಳಸಾಕತ್ಯಾರ. ಕೂಡಲೇ ಇವತ್ತು ಸರ್ಕಾರ ಅವತ್ತು ಸಾಲ ಮನ್ನಾ ಮಾಡಬೇಕು, 2 ಲಕ್ಷವರೆಗೆ ಆದ್ರೂ ಬಡ್ಡಿ ರಹಿತವಾಗಿ ಸಾಲ ಮನ್ನಾ ಮಾಡ್ಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿವಿ. ನಾನು ಮೊನ್ನೆ ಋಣ ಕಾರ್ಯಕ್ರಮಕ್ಕೆ ಇವತ್ತು ಮುಖ್ಯಮಂತ್ರಿ ಬಂದಾಗ ಅವಾಗ ಸತ್ಯ ನಾನು ಮನವಿ ಸಲ್ಲಿಸೀನಿ, ಸ್ಥಳೀಯ ಶಾಸಕರಿಗೆ ಮನವಿ ಸಲ್ಲಿಸೀನಿ. ಇವತ್ತು ಎಲ್ಲ ಇದು ಅಧಿಕಾರಿಗಳಿಗೆ ಎಲ್ಲರಿಗೆ ನಾನು ಮನವಿ ಸಲ್ಲಿಸಿದ್ರು ಇಲ್ಲಿವರೆಗೆ ಆದರೂ ಸಾಲ ಮನ್ನಾ ಮಾಡೋಕ್ಕೆ ತಯಾರಿಲ್ಲ. ಇವತ್ತು 108 ಯೋಜನೆ ಇವತ್ತು ರಾಜ್ಯ ಸರ್ಕಾರ ಮಾಡಿದ್ರು. ಇವತ್ತು ಇವತ್ತು ಯೋಜನೆ ಒಳಗೆ ಎಲ್ಲ ರೈತರು ಸಾಲ ಮನ್ನಾ ಮಾಡಿದರೆ ಭಾಳ ಅನುಕೂಲ ಆಗುತ್ತಂತ ಅಂದು ನಾನು ಈ ಮೂಲಕ ಕೇಳ್ಕೋಬೇಕಾಗುತ್ತ. ಏನಾಗತ್ತಂದ್ರೆ ಇವತ್ತು ಅಲ್ರಿ ಬ್ಯಾಂಕ್ನವರು ನೋಟಿಸ್ ಕಳ್ಸಕತ್ತಾರೆ ಮನೆಗೆ. ನಮ್ಗೆ ದುಡ್ಡು ಇಲ್ಲಿ ಕಟ್ಟಕ, ಹೊಲದಾಗ ಬೆಳೆಯಿಲ್ಲ, ಎಕರೆಕ ಒಂದು ಪಾಕೆಟ್ ಎಕರೆಗೆ ಒಂದು ಪಾಕೆಟ್ ಕಡ್ಲೆಗ್ಯಾವು. 10 ಎಕರೆ ಬಿತ್ತಿದ್ರೆ 10 ಚೀಲ ಇಲ್ಲ. ಎಲ್ಲಿ ಕಟ್ಬೇಕು ನಾವು ರೊಕ್ಕನ? ಬ್ಯಾಂಕ್ನವ್ರು ನೋಟಿಸ್ ಕಳ್ಸಕತ್ತಿದ್ರೆ ನಾವು ರೊಕ್ಕ ಎಲ್ಲಿ ಕಟ್ಬೇಕು ಅವ್ರಿಗೆ? ಒಂದರ ಬೆಳೆ ವಿಮೆ ಇಲ್ಲ, ಒಂದು ಪರಿಹಾರ ಇಲ್ಲ, ಒಂದು ಸಾಲ ಮನ್ನಾ ಇಲ್ಲ. ರೈತರು ಹೆಂಗೆ ಬದುಕ್ಬೇಕು? ಹೀಗಾದ್ರ ರೈತರ ಮೇಲೆ ಸ್ವಲ್ಪ ಇಲ್ಲ. ಗೃಹಲಕ್ಷ್ಮಿ ರೊಕ್ಕ ಬರ್ತಾ ಅದು ಬಂದದ್ದು ಅವರ ಮುರ್ಕಂತಾರೆ. ಅದನ್ನು ಹೆಂಗೆ ಮಾಡ್ಬೇಕು? ಮತ್ತು ರೈತರು ಬದುಕೋದು ಹಿಂಗೆ ಮಾಡಿದ್ರ ಒಮ್ಮೆ ಸ್ವಲ್ಪ ಸರ್ಕಾರ ಸ್ವಲ್ಪ ರೈತರ ಕಡೆ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಸ್ವಲ್ಪ ಇಲ್ಲ. ಏನು ಮಾಡೋಣ ನಾವು? ಅಲ್ರಿ ಬ್ಯಾಂಕ್ನವರು ನೋಟಿಸ್ ಕಳ್ಸಕತ್ತಾರೆ ಮನೆಗೆ. ನಮ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ನಾಗರಾಜು. ಕೊಪ್ಪಳದಾದ್ಯಂತ ಅನೇಕ ರೈತರ ಸಮಸ್ಯೆನೇ ಇದು. ಬೆಳೆ ಬೆಳೆದಿರ್ತಾರೆ, ಆದರೆ ಇಳುವರಿ ಸಿಗಲ್ಲ, ಬೆಳೆ ಕೈಗೆ ಬರಲ್ಲ. ಹೀಗಾಗಿ ಅನೇಕ ಸಮಸ್ಯೆಗಳಿಂದಾಗಿ ಸಾಲದ ಶೂಲಕ್ಕೆ ಸಿಕ್ಕಾಕೊಳ್ಬಿಡ್ತಾರೆ. ಸದ್ಯಕ್ಕೀಗ ಬ್ಯಾಂಕ್ಗಳಿಂದ ನೋಟಿಸ್ ಜಾರಿಯಾಗಿದೆ. ಅವರಿಗೊಂದು ಸಮಯಾವಕಾಶ, ಮತ್ತೊಂದು ಕಡೆ ಸಾಲ ಮನ್ನಾ ಆಗಬೇಕು ಅನ್ನೋದು ಅವ್ರ ಬೇಡಿಕೆ. ಸಾಲ ಮನ್ನಾ ಆಗೋ ಸಾಧ್ಯತೆ ಇದೆಯಾ? ಸೌಖ್ಯ ಏನಂತಂದ್ರೆ, ಈಗ ರಾಜ್ಯದಂತ ಮೈಕ್ರೋ ಫೈನಾನ್ಸ್ ಗಳ ಹಾವಳಿಯಿಂದಾಗಿ ಅದೆಷ್ಟೋ ಜನರು ಕೂಡ ಬಲಿಯಾಗಿರೋದು ನಾವು ಕಂಡಿದ್ದೀವಿ. ಆದ್ರೆ ಇದೀಗ ಅದರ ಜೊತೆಗೆ ಇದೀಗ ರೈತರಿಗೆ ಸಂಕಷ್ಟ ಎದುರಾಗಿರೋದು. ಕಾರಣ ಅಂತಂದ್ರೆ ಏನ್ ಈಗ ಜನವರಿ ಫೆಬ್ರವರಿ ವೇಳೆಯಲ್ಲಿ ಬೆಳೆ ಸಾಲ ಅಂತೇಳಿ ರೈತರು ಅಂದ್ರೆ ಬ್ಯಾಂಕಿನ ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು ಮತ್ತು ಕೆಲವೊಂದಿಷ್ಟು ಸಹಕಾರಿ ಬ್ಯಾಂಕ್ಗಳಲ್ಲಿ ಬೆಳೆ ಸಾಲ ಪಡೆದಿರ್ತಾರೆ. ಅದನ್ನ ತದನಂತರ 1 ವರ್ಷ ಆದ ನಂತರ ಬಡ್ಡಿ ಸಮೇತ ಆ ಸಾಲವನ್ನ ಮರುಪಾವತಿ ಮಾಡ್ಬೇಕು, ಅದ್ರ ಜೊತೆಗೆ ನವೀಕರಣ ಮಾಡಿಸ್ಬೇಕು. ಇದೀಗ ಏನಂತಂದ್ರೆ ಬಹಳಷ್ಟು ರೈತರಿಗೆ ಏನಂತಂದ್ರೆ ಸಾಲವನ್ನ ಮರುಪಾವತಿಸಿ ಅಂತೇಳಿ ಅದ್ರ ಜೊತೆಗೆ ನವೀಕರಣ ಮಾಡಿ ಅಂತಂದ್ರೆ ಏನ್ ಸಾಲ ತಗೊಂಡಿರ್ತಾರೆ ಅಂದ್ರೆ 2 ಲಕ್ಷ ಅಥವಾ 3 ಲಕ್ಷ ರಾಷ್ಟ್ರೀಕೃತ ಬ್ಯಾಂಕ್ ತಗೊಂಡಿರ್ತಾರೆ, ಅದನ್ನ ಮತ್ತೆ ಏನಂದ್ರೆ ಮರಳಿ ಅದೇ ಬ್ಯಾಂಕಿಗೆ ಕಟ್ಟಬೇಕು ಮತ್ತು ತದನಂತರ ರಿನ್ಯೂವಲ್ ಲೋನ್ ಅನ್ನ ಮಾಡಿಸ್ಕೊಳ್ಬೇಕು. ಆದ್ರೆ ಇದೀಗ ಪ್ರತಿಯೊಂದು ರೈತರಿಗೆ ನೋಟಿಸ್ ಹೋಗ್ತದೆ, ನಿಮ್ಮ ಸಾಲವನ್ನ ಮರುಪಾವತಿ ಮಾಡಿ ಇಲ್ಲ ನವೀಕರಣ ಮಾಡಿಸ್ಕೊಳ್ತೇವೆ. ಆದ್ರೆ ಈಗ ಏನಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಮಳೆ ಆಶ್ರಿತ ಪ್ರದೇಶ ಆಗಿರೋದ್ರಿಂದ ಬಹಳಷ್ಟು ಏನಂದ್ರೆ ಇಲ್ಲಿ ಮಳೆ ಇಲ್ಲದ ಕಾರಣಾಗಿ
ಅಂದ್ರೆ ಬೆಳೆ ಕೂಡ ಕೈ ಸೇರಿಲ್ಲ ರೈತರಿಗೆ ಮತ್ತು ಫಸಲು ಕೂಡ ಕೈ ಸೇರಿಲ್ಲ. ಇದರಿಂದಾಗಿ ಬಹಳಷ್ಟು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಅದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ಒಂದು ಕಡೆ ಆಗ್ತಂದ್ರೆ, ಇನ್ನೊಂದು ಕಡೆ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕ್ಗಳು ನೋಟಿಸ್ ಕೊಡ್ತಾ ಇದಾವೆ. ನೋಟಿಸ್ ಕೊಡುವ ಮೂಲಕ ಏನಂತಂದ್ರೆ ರೈತರಿಗೆ ನೀವು ಸಾಲವನ್ನ ಮರುಪಾವತಿ ಮಾಡಿ ಅಂತೇಳಿ ನೋಟಿಸ್ ಕೊಡ್ತಿದ್ದಾರೆ. ಇದು ಬಹಳಷ್ಟು ರೈತರ ಆತಂಕಕ್ಕೆ ಕಾರಣವಾಗಿದ್ದು. ಅದ್ರ ಜೊತೆಗೆ ಇವತ್ತು ರೈತರು ಒಂದು ಆಗ್ರಹ ಪಡಿಸಿದ್ದಾರೆ. ಯಾಕಂದ್ರೆ ಕೆಲವಷ್ಟು ಈಗ ರಾಜ್ಯ ಸರ್ಕಾರ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಹೊಸ ಸುಗ್ರೀವಾಜ್ಞೆ ತರಲು ಹೊರಟಿದೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಸಾಲವನ್ನ ಅಂದ್ರೆ ರೈತರಿಗೆ ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು, ಸಹಕಾರ ಸಂಘ ಸಾಲದಲ್ಲಿ ಇರುವಂತ 2 ಲಕ್ಷದವರೆಗೆ ಸಾಲವನ್ನ ಮನ್ನಾ ಮಾಡ್ಬೇಕು. ಅಂದಾಗ ಮಾತ್ರ ನಾವು ರೈತರಿಗೆ ಉಳಿತೀವಿ, ಇಲ್ಲಾಂದ್ರೆ ನಮಗೂ ಕೂಡ ಖಂಡಿತವಲ್ಲೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತೇಳಿ ರೈತರು ಅಳಲು ತಿಳ್ಕೊಂಡಿರೋದು. ಸ್ವತಃ ಏನಾದ್ರು ಕೆಲವಷ್ಟು ರೈತ ಮುಖಂಡರು ಹೊತ್ತು ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ಆಗ್ರಹ ಮಾಡಿರ್ತಾರೆ. ಅಂದ್ರೆ 2 ಲಕ್ಷವರೆಗೆ ನಾವು ಸಾಲ ಮನ್ನಾ ಮಾಡಿದ್ರೆ ಖಂಡಿತವಲ್ಲೂ ಕೂಡ ನಾವು ಜೀವನ ಮಾಡಲು ಅವಕಾಶ ಆಗುತ್ತೆ. ಆ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಸಾಲವನ್ನ ಮನ್ನಾ ಮಾಡ್ಬೇಕಂತ ಕೇಳ್ಕೊಂಡಿರ್ತದ್ದು. ಆದ್ರೆ ಎಷ್ಟರ ಮಟ್ಟಿಗೆ, ಯಾಕಂದ್ರೆ ಈಗ ಗ್ಯಾರಂಟಿ ಯೋಜನೆಗಳ ಇರೋದ್ರಿಂದ ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಕೇಂದ್ರ ಸರ್ಕಾರ ಇರ್ಬೋದು ಯಾವ ರೀತಿ ಅಂದ್ರೆ ಸಾಲ ಮನ್ನಾ ಮಾಡುವಂತ ಗೋಜಿಗೆ ಹೋಗುತ್ತೆ ಗೊತ್ತಿಲ್ಲ. ಆದ್ರೆ ರೈತರಿಗೆ ಮಾತ್ರ ಸಂಕಷ್ಟ ಎದುರಾಗಿರುತ್ತೆ. ಓಕೆ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ.